ಹಾಯ್ ಫ್ರೆಂಡ್ಸ್, ಕಸ್ತೂರಿ ಅಕಾಡೆಮಿಗೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ RPF ಹುದ್ದೆಗಳಿಗಾಗಿ ಮೆಂಟಲ್ ಎಬಿಲಿಟಿ ಕ್ಲಾಸನ್ನು ಸ್ಟಾರ್ಟ್ ಮಾಡಿದ್ದೀನಿ. ಅದರಲ್ಲಿ ಇದು 4ನೇ ವಿಡಿಯೋ. ಕಳೆದ ವಿಡಿಯೋದಲ್ಲಿ ಸಂಖ್ಯಾ ಸರಣಿ ಮತ್ತು ಅಕ್ಷರ ಸರಣಿಗಳ ಬಗ್ಗೆ ನೋಡಿದ್ದೀವಿ. ಈ ಒಂದು ವಿಡಿಯೋದಲ್ಲಿ ಮಿಶ್ರ ಸರಣಿಯ ಮೇಲೆ ಯಾವ ರೀತಿಯಾಗಿ ಕ್ವಶನ್ಗಳು ಬರಬಹುದು ಅನ್ನೋದ್ರ ಬಗ್ಗೆ ಒಂದೊಂದಾಗಿ ನೋಡ್ತಾ ಹೋಗೋಣ. ಇದುವರೆಗೆ ನಮ್ಮ ಚಾನಲ್ಗೆ ಹೊಸಬರು ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳೋದರಿಂದ ನಾ ಹಾಕ್ತಕ್ಕಂಥ ಹಲವಾರು ವಿಡಿಯೋಗಳ ನೋಟಿಫಿಕೇಶನ್ಗಳು ನಿಮಗೆ ಬಂದು ತಲುಪುತ್ತವೆ ಅಂತ ಹೇಳ್ತಾ, ಜೊತೆಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಂತ ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಲಿಂಕಿಗೆ ಕೂಡ ಜಾಯ್ನ್ ಆಗಿ ಅಂತ ಹೇಳ್ತಾ, ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಮಿಶ್ರ ಸರಣಿ ಎಂದರೇನು? ಮಿಶ್ರ ಸರಣಿ ಅಂದರೆ ಅಲ್ಫಾಬೆಟ್ಸ್ ಮತ್ತು ನಂಬರ್ಸ್ಗಳನ್ನು ಎರಡು ಕೂಡಿಸಿ ಬರುವ ಒಂದು ಪ್ರಶ್ನೆಗಳಿಗೆ ನಾವೇನಂತ ಕರಿತೀವಿ ಅಂದ್ರೆ ಮಿಶ್ರ ಸರಣಿಗಳು ಅಂತೇಳಿ ಕರಿತೀವಿ. ಮಿಶ್ರ ಸರಣಿಗಳ ಒಳಗಡೆ ಹೆಂಗ್ ಕ್ವಶನ್ಗಳನ್ನ ಕೇಳಬಹುದು? ಈಗ ಮೊದಲನೆಯ ಪ್ರಶ್ನೆ, ಕೊಟ್ಟಂತ ಒಂದು ಅಂಕಿ ಮತ್ತು ಅಲ್ಫಾಬೆಟ್ಸ್ ಗಳನ್ನು ನಾವು ಹೆಂಗ್ ಬಿಡಿಸ್ಬೇಕು? ಈಗ ನಾವು ಫಸ್ಟಿಗೆ ಏನು ಅಂಕಿಗಳಿಂದ ನೋಡ್ಬೇಕು ಅಥವಾ ಅಲ್ಫಾಬೆಟ್ಸ್ ಗಳಿಂದ ನೋಡ್ಬೇಕು, ಅದನ್ನ ನಾವೇನ್ ಮಾಡ್ಬೇಕು ನೋಡ್ಬೇಕಾಗ್ತೈತಿ. ಇಲ್ಲಿ ಫಸ್ಟಿಗೆ ಏನಿದೆ 3 ಅಂತಿದೆ, ಇಲ್ಲಿ 6 ಅಂತಿದೆ, ಇಲ್ಲಿ 11 ಅಂತಿದೆ, ಇಲ್ಲಿ 18 ಅಂತಿದೆ. ಈಗ ಇಲ್ಲಿ ಮೊದಲಿಗೆ 3 ಅಂತ ಬಂದ್ರೆ ಅದರ ಮುಂದಿನ ಅಕ್ಷರ 6 ಅಂತ ಬಂದಿದೆ, 11, 18 ಅಂತಿದೆ. ಅಲ್ಫಾಬೆಟ್ಸ್ ಎಲ್ಲಿದೆ ಅಂದ್ರೆ ಮೊದಲ ಅಂಕಿ ಬಂದ ನಂತರ ಅಲ್ಫಾಬೆಟ್ಸ್ ಬಂದಿದೆ. ಹಾಗಾದ್ರೆ ಇಲ್ಲಿ ಮೊದಲಿಗೆ ನಾವೇನ್ ನೋಡ್ಬೇಕು, ಈ ಅಂಕಿ ಇಲ್ಲಿಂದ ಇಲ್ಲಿಗೆ ಎಷ್ಟು ವ್ಯತ್ಯಾಸ ಇದೆ, ಇಲ್ಲಿಂದ ಇಲ್ಲಿಗೆ ಎಷ್ಟು ವ್ಯತ್ಯಾಸವಿದೆ, ಇಲ್ಲಿಂದ ಇಲ್ಲಿಗೆ ಎಷ್ಟು ವ್ಯತ್ಯಾಸ ಇದೆ, ಇಲ್ಲಿಂದ ಇಲ್ಲಿ ಬರ್ತಕ್ಕಂಥ ಅಂಕಿ ಯಾವುದು? ಹಾಗಾದ್ರೆ ಇಲ್ಲಿ 3 + 6 ಇದೆ. ಹಾಗಾದ್ರೆ 3ರಿಂದ ನಾವು ಪ್ಲಸ್ ಮಾಡಬೇಕು, ಮೈನಸ್ ಮಾಡಬೇಕು, ಇಂಟು ಮಾಡಬೇಕು, ಭಾಗಾಕಾರ ಮಾಡಬೇಕು, ಅಥವಾ ವರ್ಗ ಸಂಖ್ಯೆ ಬಂದಿದೆ ಅಥವಾ ಘನಸಂಖ್ಯೆ ಬಂದಿದೆ ಅಂತೇಳಿ ನೋಡಬೇಕು. ಹಾಗಾದ್ರೆ ಇಲ್ಲಿ 3ಕ್ಕೆ ಎಷ್ಟನ್ನ ಪ್ಲಸ್ ಮಾಡಿದ್ರೆ 6 ಬರುತ್ತೆ, 3ಕ್ಕೆ 3ಅನ್ನ ಪ್ಲಸ್ ಮಾಡಿದ್ರೆ ಇಲ್ಲಿ 6 ಬರುತ್ತೆ. ಹಾಗಾದ್ರೆ 6ಕ್ಕೆ ಎಷ್ಟನ್ನ ಪ್ಲಸ್ ಮಾಡಬೇಕು? 6ಕ್ಕೆ ಇಲ್ಲಿ 5ಅನ್ನ ನಾವೇನ್ ಮಾಡ್ಬೇಕು ಪ್ಲಸ್ ಮಾಡ್ಬೇಕಾಕೈತಿ. 6ಕ್ಕೆ 5ಅನ್ನ ಪ್ಲಸ್ ಮಾಡಿದ್ರೆ 11 ಆಕೈತಿ. ಈ 11ರಿಂದ 18 ಬರ್ಬೇಕಂದ್ರೆ ನಾವು ಎಷ್ಟನ್ನ ಪ್ಲಸ್ ಮಾಡಬೇಕು? 11ರಿಂದ 18 ಬರ್ಬೇಕಂದ್ರೆ ಇಲ್ಲಿ ನಾವು 7ಅನ್ನ ಏನ್ ಮಾಡ್ಬೇಕು ಪ್ಲಸ್ ಮಾಡಬೇಕು. 7ಅನ್ನ ಪ್ಲಸ್ ಮಾಡಿದೀವಿ ಅಂದ್ರೆ ಇಲ್ಲಿ 18 ಬರುತ್ತೆ. ಈ 18ರಿಂದ ಮುಂದೆ ನಾವು ಎಷ್ಟನ್ನ ಪ್ಲಸ್ ಮಾಡಿದ್ರೆ ಯಾವ ಸಂಖ್ಯೆ ಬರ್ತೈತಿ? 18ಕ್ಕೆ ನಾವು 9ಅನ್ನ ಪ್ಲಸ್ ಮಾಡಿದ್ರೆ ಇಲ್ಲಿ ಯಾವ ಸಂಖ್ಯೆ ಬರ್ತೈತಿ ಅಂದ್ರೆ 18 1 9 27 ಬರ್ತೈತಿ. ಇಲ್ಲಿ 27 ಸಂಖ್ಯೆ ಬಂದ್ರೆ ಅಲ್ಫಾಬೆಟ್ಸ್ ಯಾವ್ದು ಬರ್ತೈತಿ ಅನ್ನೋದು ನೋಡ್ಬೇಕು. ಇಲ್ಲಿ F ಇದೆ, ಇಲ್ಲಿ G ಇದೆ, ಈ G ಇಂದ ಈ I ಇದೆ, ಈ I ಇಂದ ಈ L ಇದೆ, ಈ L ಇಂದ ಮುಂದೆ ಬರ್ತಕ್ಕಂಥ ಸಂಖ್ಯೆ ಯಾವುದು? ಆಪ್ಷನ್ಸ್ ಗಳಲ್ಲಿ ನೋಡಿ, ಇಲ್ಲಿ 21 ಇದೆ, 25 ಇದೆ, 27 ಇದೆ, 27 ಇದೆ. ಹಾಗಾದ್ರೆ ಈ 21 O ಇದೇನಾಯ್ತು ಕ್ಯಾನ್ಸಲ್ ಆಯ್ತು. ಈ 25 ಈ N ಕ್ಯಾನ್ಸಲ್ ಆಯ್ತು. ಹಾಗಾದ್ರೆ 27 27 ಇವೆರಡು 27 ಇದಾವೆ. ಹಾಗಾದ್ರೆ ಇಲ್ಲಿ ಮುಂದೆ ಬರ್ತಕ್ಕಂಥ ಅಲ್ಫಾಬೆಟ್ಸ್ ಯಾವುದು? P ಬರ್ತೈತೋ ಅಥವಾ Q ಬರ್ತೈತೋ ಅಂತೇಳಿ ನೋಡ್ಬೇಕು. ಹಾಗಾದ್ರೆ ಈ F ಇಂದ G ಗೆ ಎಷ್ಟು ವ್ಯತ್ಯಾಸ ಇದೆ? F ಇಂದ G ಅಂದ್ರೆ ಇಲ್ಲಿಂದ ಇಲ್ಲಿಗೆ +1 ಆಗಿದೆ, ಇಲ್ಲಿಂದ ಇಲ್ಲಿಗೆ +1 ಅಂದ್ರೆ ಈ G ಇಂದ ಈ I ಗೆ ಎಷ್ಟಿದೆ? ಇಲ್ಲಿಂದ ಇಲ್ಲಿಗೆ +2 ಆಗಿದೆ. ಹಾಗೆ ಈ I ಇಂದ ಈ L ಗೆ ಎಷ್ಟಿದೆ? ಇಲ್ಲಿಂದ ಇಲ್ಲಿಗೆ 3 ಇದೆ. ಇಲ್ಲಿ 1 2 3 ಇದೆ ಅಂದ್ರೆ ಇಲ್ಲಿ ಯಾವ್ದು ಬರಬೇಕು? +4 ಬರಬೇಕು. +4 ಅಂದ್ರೆ L ಇಂದ +4 ಮಾಡಿ ಯಾವ್ದು ಬರ್ತೈತಿ? ಇಲ್ಲಿ P ಬರ್ತೈತಿ. ಹಾಗಾದ್ರೆ ಇಲ್ಲಿ ಸರಿಯಾದ ಆಪ್ಷನ್ಸ್ ಯಾವ್ದಂದ್ರೆ ಆಪ್ಷನ್ ಸಿ 27P ಅಂತೇಳಿ. ಇನ್ನು ಎರಡನೆಯ ಪ್ರಶ್ನೆ, P 3C R 5F T 8I V 12L ಮುಂದೆ ಬರ್ತಕ್ಕಂಥ ಸಂಖ್ಯೆ ಯಾವುದು? ಇಲ್ಲಿನೂ ಕೂಡ ಆಪ್ಷನ್ಸ್ ಗಳನ್ನು ಕೊಟ್ಟಿದ್ದಾರೆ. ಮೊದಲ ಸಂಖ್ಯೆ ಸಿಕ್ತಂದ್ರ ನಾವು ಆಪ್ಷನ್ಸ್ ಅಲ್ಲಿ ನೋಡ್ಬೇಕು. ಆ ಆಪ್ಷನ್ಸ್ ಅಲ್ಲಿ ನೋಡ್ಕೇಸಿಂತ್ರ ಮೊದಲ ಸಂಖ್ಯೆ ಯಾವ್ದೈತಿ ಅದನ್ನ ನೋಡ್ಕೊಂಡು ಉಳಿದ 3 ಅಥವಾ 2 ಆಪ್ಷನ್ಸ್ ಗಳನ್ನ ನಾವು ಬಿಟ್ಟು ಅದು ಲಾಸ್ಟ್ನೇದು ಯಾವ್ದು ಮ್ಯಾಚ್ ಆಗ್ತೈತಲ್ಲ ಆ ಆಪ್ಷನ್ಸ್ ಅನ್ನ ನಾವೇನ್ ಮಾಡ್ಬೇಕಾಗ್ತೈತಿ? ಇಲ್ಲಿ ರೈಟ್ ಮಾಡ್ಬೇಕಾಗ್ತೈತಿ. ಹಾಗಾದ್ರೆ ಈ P ಇಂದ R ಗೆ ಎಷ್ಟು ವ್ಯತ್ಯಾಸ ಇದೆ? R ಇಂದ T ಗೆ ಎಷ್ಟು ವ್ಯತ್ಯಾಸ ಇದೆ? ಈ T ಇಂದ V ಗೆ ಎಷ್ಟು ವ್ಯತ್ಯಾಸ ಇದೆ? V ಇಂದ ಮುಂದೆ ಬರ್ತಕ್ಕಂಥ ಸಂಖ್ಯೆ ಯಾವುದು? ಇಲ್ಲಿನೂ ಕೂಡ 3 ಇದೆ, ಇಲ್ಲಿ ಕೂಡ 3 ಇದೆ, ಇಲ್ಲಿ ಕೂಡ 3, ಇಲ್ಲಿ 3. ಹಾಗಾದ್ರೆ ಮುಂದೂ ಕೂಡ ಎಷ್ಟು ಬರಬೇಕು? 3 ನಂಬರ್ಸ್ ಗಳನ್ನ ನೋಡ್ಬೇಕು. P ಇಂದ ಎಷ್ಟಿದೆ? ಇಲ್ಲಿ +2 ಆಗಿದೆ. ಹಾಗೆ ಈ R ಇಂದ T ಗೆ ಎಷ್ಟಿದೆ? R ಇಂದ ಈ T ಗೆ +2 ಇದೆ. ಈ T ಇಂದ V ಗೆ ಎಷ್ಟಿದೆ? ಇಲ್ಲಿನೂ ಕೂಡ +2 ಇದೆ. ಈ V ಇಂದ ಪ್ಲಸ್ ನಾವೇನ್ ಮಾಡ್ಬೇಕು? 2ಅನ್ನ ಮಾಡ್ಬೇಕು. V ಇಂದ +2 ಅಂತಂದ್ರ ಇಲ್ಲಿ X ಬರ್ತೈತಿ. V ಇಂದ +2 ಇಲ್ಲಿ X ಬರ್ತೈತಿ. ಹೆಂಗ್ 2 ಬರ್ತಂತಂದ್ರ ನಾನು ನಿನ್ನೆ ಒಂದು ತರಗತಿಯಲ್ಲಿ ಹೇಳಿದ್ದೆ, ಇದ್ದ ಒಂದು ಸಂಖ್ಯೆಯನ್ನು ಬಿಟ್ಟು ಮುಂದಿನ ಸಂಖ್ಯೆಯನ್ನು ನಾವೇನ್ ಮಾಡ್ಬೇಕು? ಕೌಂಟ್ ಮಾಡ್ಬೇಕಾಕೈತಿ. ಹಾಗಾದ್ರೆ ಇಲ್ಲಿ P ಇದೆ, P ಮುಂದೆ ಬರ್ತಕ್ಕಂಥ 2 ಸಂಖ್ಯೆ ಯಾವುದು? P Q R.
ಇದು 1ನೇ ಅಕ್ಷರ, ಇದು 2ನೇ ಅಕ್ಷರ. ಹಾಗಾದ್ರೆ ಇಲ್ಲಿ ಎಷ್ಟಿದೆ? +2 ಆಗಿದೆ. ಇನ್ನು 3 ಈ 5ಕ್ಕೆ ಎಷ್ಟು ವ್ಯತ್ಯಾಸ ಇದೆ? ಈ 5ರಿಂದ ಈ 8ಕ್ಕೆ ಎಷ್ಟು ವ್ಯತ್ಯಾಸ ಇದೆ? ಈ 8ರಿಂದ ಈ 12ಕ್ಕೆ ಎಷ್ಟು ವ್ಯತ್ಯಾಸ ಇದೆ? ಈ 12ರಿಂದ ಮುಂದೆ ಬರ್ತಕ್ಕಂಥ ಸಂಖ್ಯೆ ಯಾವುದು? ಹಾಗಾದ್ರೆ 3ರಿಂದ 5ಕ್ಕೆ ಎಷ್ಟಿದೆ? 3ರಿಂದ 5ಕ್ಕೆ ಎಷ್ಟಿದೆ ಅಂದ್ರೆ +2 ಇದೆ. ಹಾಗೆ ಈ 5ರಿಂದ 8ಕ್ಕೆ ಎಷ್ಟು ಪ್ಲಸ್ ಇದೆ ಅಂದ್ರೆ ಇಲ್ಲಿ 3 ಪ್ಲಸ್ ಆಗಿದೆ. 5 3 8. ಹಾಗಾದ್ರೆ 8ಕ್ಕೆ ಎಷ್ಟನ್ನ ಪ್ಲಸ್ ಮಾಡಿದ್ರೆ 12 ಆಗುತ್ತೆ. 8ಕ್ಕೆ 4ಅನ್ನ ಪ್ಲಸ್ ಮಾಡಿದ್ರೆ 12 ಆಗುತ್ತೆ. ಹಾಗಾದ್ರೆ 12ಕ್ಕೆ ನಾವು ಎಷ್ಟನ್ನ ಪ್ಲಸ್ ಮಾಡಿದ್ರೆ ಇಲ್ಲಿ ಮುಂದಿನ ಸಂಖ್ಯೆ ಬರ್ತೈತೆ ಅಂದ್ರೆ ಇಲ್ಲಿ 5ಅನ್ನ ನಾವು ಪ್ಲಸ್ ಮಾಡಬೇಕು. ಯಾಕೆ 5ಅನ್ನ ಪ್ಲಸ್ ಮಾಡ್ಬೇಕಂದ್ರೆ ಇಲ್ಲಿ 2 ಆಗೈತಿ, ಇಲ್ಲಿ 3 ಐತಿ, ಇಲ್ಲಿಂದ ಇಲ್ಲಿಗೆ ಎಷ್ಟು ವ್ಯತ್ಯಾಸ ಐತಿ? 1 ಆಗೈತಿ. ಹಾಗಾದ್ರೆ ಈ 3ರಿಂದ 4ಕ್ಕೆ ಎಷ್ಟೈತಿ? ಇಲ್ಲಿನೂ ಕೂಡ 1 ಪ್ಲಸ್ ಆಗೈತಿ. ಈ 4ರಿಂದ 5ಕ್ಕೆ ಎಷ್ಟಾಗಬೇಕಂದ್ರೆ ಇಲ್ಲಿನೂ ಕೂಡ 1ಅನ್ನ ಪ್ಲಸ್ ಮಾಡಿದ್ವಿ ಅಂದ್ರೆ ಮುಂದಿನ ಅಕ್ಷರ ಏನಾಗ್ತೈತಿ? ಸಿಗ್ತೈತಿ. ಹಾಗಾದ್ರೆ ಈ 12ಕ್ಕೆ 5ಅನ್ನ ಪ್ಲಸ್ ಮಾಡಿದ್ವಿ ಅಂದ್ರೆ ಇಲ್ಲಿ 17 ಆಗುತ್ತೆ. 17 ಅಂದ್ರೆ ಆಪ್ಷನ್ಸ್ಗಳಲ್ಲಿ ಯಾವುದಾದರೂ x17 ಅಂತಿದೆಯಾ ಅನ್ನೋದು ನೋಡಬೇಕು. ಹಾಗಾದ್ರೆ ಇಲ್ಲಿ x17 ಎಲ್ಲಿದೆ? ಇಲ್ಲಿದೆ. ಸಿ x17O ಇದೆ. ಹಾಗೆ ಡಿ x16x ಇದೆ. ಹಾಗಾದ್ರೆ ಮೊದಲ ಒಂದು ಆಪ್ಷನ್ಸು ಕೂಡ ಕ್ಯಾನ್ಸಲ್ ಆಯಿತು, ಬಿ ಆಪ್ಷನ್ಸು ಕೂಡ ಕ್ಯಾನ್ಸಲ್ ಆಯಿತು. ಹಾಗಾದ್ರೆ ಈಗ ಈ 2 ಆಪ್ಷನ್ಸ್ಗಳನ್ನು ನಾವೇನು ಮಾಡಬೇಕು? ನೋಡಬೇಕು. ಓ ಬರುತ್ತೆ ಅಥವಾ ಎಕ್ಸ್ ಬರುತ್ತೆ ಅಂತ. ಹಾಗಾದ್ರೆ ಇಲ್ಲಿ ಈ ಸಿ ಇಂದ ಎಫ್ ಎಷ್ಟಿದೆ? ಎಫ್ ಇಂದ ಐಗೆ ಎಷ್ಟಿದೆ? ಐ ಇಂದ ಎಲ್ ಎಷ್ಟಿದೆ? ಎಲ್ ಇಂದ ಮುಂದೆ ಬರ್ತಕ್ಕಂಥ ಸಂಖ್ಯೆ ಯಾವುದು? ಹಾಗಾದ್ರೆ ಸಿ ಇಂದ ಎಫ್ ಗೆ ಎಷ್ಟು? ಸಿ ಇಂದ 3ಅನ್ನ ಪ್ಲಸ್ ಮಾಡಿದೀವಿ ಅಂದ್ರೆ ಎಫ್ ಆಕೈತಿ. ಹಾಗೆ ಈ ಎಫ್ ಇಂದ ಐಗೆ ಎಷ್ಟು ಬರಬೇಕು? ಎಫ್ ಇಂದ ಐಕ್ ಅಂದ್ರೆ ಇಲ್ಲಿನೂ ಕೂಡ 3ಅನ್ನ ಪ್ಲಸ್ ಮಾಡಬೇಕು. ಹಾಗೆ ಈ ಒಂದು ಐ ಇಂದ ಎಲ್ಗೂ ಕೂಡ 3ಅನ್ನ ಪ್ಲಸ್ ಮಾಡಬೇಕು. ಹಾಗಾದ್ರೆ ಇಲ್ಲಿ 3 ಪ್ಲಸ್ ಆಗಿದೆ, ಇಲ್ಲಿ 3 ಪ್ಲಸ್ ಆಗಿದೆ, ಇಲ್ಲಿ 3 ಪ್ಲಸ್ ಆಗಿದೆ ಅಂದ್ರೆ ಈ ಎಲ್ ಇಂದ +3ಅನ್ನ ಮಾಡಿದೀವಿ ಅಂದ್ರೆ ಇಲ್ಲಿ ಓ ಬರ್ತೈತಿ. ಹಾಗಾದ್ರೆ ಆಪ್ಷನ್ ಸಿ ಸರಿಯಾದ ಉತ್ತರ ಅಂತೇಳಿ ನೋಡ್ತೀವಿ. ಒಂದು ವೇಳೆ ಈ ಲೆಕ್ಕ ನಮಗೆ ಬರಲಿಲ್ಲ, ಮೊದಲನೇದ್ದು ಮತ್ತು 2ನೇ ಅಂಕಿ ಸಿಕ್ತಪ್ಪ ಅಂದ್ರೆ ಆಪ್ಷನ್ಸ್ಗಳಲ್ಲಿ ನೋಡಿಕೊಂಡು ಮೊದಲನೇದ್ದು ಮತ್ತು 2ನೇದ್ದು ಯಾವುದು ಸರಿಯಾಗೈತಿ ಅದನ್ನ ನೋಡಿಕೊಂಡು ಹಾಗೆ ನಾವು ಥಿಂಕ್ ಮಾಡಿನೂ ಕೂಡ ಈ ಒಂದು ಆನ್ಸರನ್ನು ಮಾಡ್ಬೋದು. ಹಾಗಾದರೆ ಇನ್ನು 3ನೇ ಪ್ರಶ್ನೆ, KM 5, IP 8, GS 11, EV 14 ಮುಂದೆ ಬರ್ತಕ್ಕಂಥ ಸಂಖ್ಯೆ ಯಾವುದು? ಮುಂದೆ ಬರ್ತಕ್ಕಂಥ ಸಂಖ್ಯೆನ ನಾವು ಕಂಡುಹಿಡಿಬೇಕು. ಹಾಗಾದರೆ ಈ ಕೆ ಇಂದ ಮೊದಲಿಗೆ ನಾವು ಐಗೆ ನೋಡಬೇಕು, ಐ ಇಂದ ಜಿಗೆ ನೋಡಬೇಕು, ಈ ಜಿ ಇಂದ ಇಗೆ ನೋಡಬೇಕು, ಈ ಇಂದ ಮುಂದೆ ಬರ್ತಕ್ಕಂಥ ಸಂಖ್ಯೆ ಯಾವುದು? ಕೆ ಇಂದ ಐಗೆ ಎಷ್ಟು ವ್ಯತ್ಯಾಸ ಇದೆ ಅಂದ್ರೆ ಇಲ್ಲಿ -2 ಆಗಿದೆ. -2 ಹೆಂಗಂದ್ರೆ ಎ ಇಂದ ನಾವು ಓದ್ಕೊಂತ ಹೋದ್ಯಪ್ಪ ಅಂದ್ರೆ +ಅನ್ನ ಮಾಡ್ಕೊಂತ ಹೋಗ್ಬೇಕು, ಜಡ್ ಇಂದ ನಾವು ಹಿಂದಕ್ಕೆ ಬಂದ್ಯಪ್ಪ ಅಂದ್ರೆ ಮೈನಸ್ಸನ್ನು ಮಾಡ್ಕೊಂಡು ಬರಬೇಕು ಅಂತೇಳಿ ಹೇಳಿದ್ದೆ. ಹಾಗಾದ್ರೆ ಇಲ್ಲಿ ಐ ಇಂದ ಜಿ ಇಲ್ಲಿನೂ ಕೂಡ -2 ಮಾಡಿದೀವಿ. ಹಾಗೆ ಈಗ ಜಿ ಇಂದ ಹಿಂದೆ 2 ಬಂದೀವಿ ಅಂದ್ರೆ ಇಲ್ಲಿನೂ ಕೂಡ -2 ಆಗಿದೆ. ಇ ಇಂದ -2ಅನ್ನು ಮಾಡಿದ್ರೆ ನಾವು ಯಾವ ಸಂಖ್ಯೆ ಬರ್ತೈತಿ? -2 ಇ ಇಂದ ಅಂದ್ರೆ ಇಲ್ಲಿ ಸಿ ಬರ್ತೈತಿ. ಸಿ ಅಂದ್ರೆ ನಾವು ಆಪ್ಷನ್ಸ್ ಅನ್ನು ನೋಡೋಣ. ಇಲ್ಲಿ ಯಾವುದಾದ್ರೂ ಸಿ ಇದೆಯಾ? ಓ ಇಲ್ಲಿದೆ. ಹಾಗಾದ್ರೆ ಎ ಏನಿದೆ? ಫಸ್ಟಿಗೆ ಬಿ ಇದೆ, ಹಾಗಾದ್ರೆ ಅದು ಕ್ಯಾನ್ಸಲ್ ಆಯಿತು. ಈಗಿರೋದು 3 ಆಪ್ಷನ್ಸ್ಗಳಲ್ಲಿ ಇಲ್ಲಿನೂ ಸಿ ಇದೆ, ಇಲ್ಲಿನೂ ಸಿ ಇದೆ, ಇಲ್ಲಿನೂ ಸಿ ಇದೆ. ಹಾಗಾದ್ರೆ ಈಗ ಜಡ್ ಬರುತ್ತೋ ವಾಯ್ ಬರುತ್ತೆ ಅನ್ನೋದನ್ನ ನಾವು ಮಾಡಬೇಕು, ಚೆಕ್ ಮಾಡಬೇಕು. ಎಂ ಇದೆ, ಎಂ ಇಂದ ಪಿ ವ್ಯತ್ಯಾಸ ನೋಡೋಣ. ಪಿ ಇಂದ ಎಸ್ ಎಷ್ಟು ವ್ಯತ್ಯಾಸ ಇದೆ? ಎಸ್ ಇಂದ ಹ್ವಿಗೆ ಎಷ್ಟು ವ್ಯತ್ಯಾಸ ಇದೆ? ಈ ಹ್ವಿಯಿಂದ ಮುಂದೆ ಬರ್ತಕ್ಕಂಥ ಸಂಖ್ಯೆ ಯಾವುದು? ಎಂ ಇಂದ ಪ್ಲಸ್ ನಾವು 3 ಮಾಡೋಣ. ಎಂ ಇಂದ 3 ಮಾಡಿದ್ರೆ ಇಲ್ಲಿ ಪಿ ಬರುತ್ತೆ. ಹಾಗೆ ಈ ಪಿ ಇಂದ ಮತ್ತೆ ನಾವು +3ಅನ್ನು ಮಾಡಿದ್ದೀವಿ ಅಂದ್ರೆ ಎಸ್ ಬರುತ್ತೆ. ಹಾಗೆ ಈ ಎಸ್ ಇಂದ +3ಅನ್ನು ಮಾಡಿದ್ವಿ ಅಂದ್ರೆ ಇಲ್ಲಿ ಹ್ವಿ ಬರುತ್ತೆ. ಹ್ವಿಯಿಂದ ನಾವು ಮತ್ತೆ ಏನು ಮಾಡಬೇಕು? 3ಅನ್ನು ಪ್ಲಸ್ ಮಾಡಬೇಕು. 3ಅನ್ನು ಪ್ಲಸ್ ಮಾಡಿದೀವಿ ಅಂದ್ರೆ ವಾಯ್ ಬರುತ್ತೆ. ಹಾಗಾದ್ರೆ ಆಪ್ಷನ್ಸ್ಗಳಲ್ಲಿ ವಾಯ್ ಇದೆ. ಇಲ್ಲಿ ನೋಡಿ ಸಿ ಜಡ್ 17 ಅಂತಿದೆಯಲ್ಲ, ಇದು ಕೂಡ ಕ್ಯಾನ್ಸಲ್ ಆಯಿತು. ಈಗ ಆಪ್ಷನ್ ಬಿ ಮತ್ತು ಆಪ್ಷನ್ ಡಿ ಇಲ್ಲಿನೂ ಕೂಡ ವಾಯ್ ಇದೆ, ಇಲ್ಲಿನೂ ಕೂಡ ವಾಯ್ ಇದೆ. ಆದರೆ ಇಲ್ಲಿ 18 ಇದೆ, ಇಲ್ಲಿ 17 ಇದೆ. ಇವು ಎರಡರ ಒಳಗಡೆ ಸರಿಯಾದ ಉತ್ತರ ಯಾವುದಂತಂದ್ರೆ ಈ ಕೊನೆಯದ ಒಂದು ನಾವು ಹೇಳಿದೀವಪ್ಪ ಅಂದ್ರೆ ಸರಿಯಾದ ಉತ್ತರ ಗೊತ್ತಾಗಬಹುದು. ಹಾಗಾದ್ರೆ ಇಲ್ಲಿ 5ರಿಂದ 8ಕ್ಕೆ ಎಷ್ಟು ವ್ಯತ್ಯಾಸ ಇದೆ? ಈ 8ರಿಂದ 11ಕ್ಕೆ ಎಷ್ಟು ವ್ಯತ್ಯಾಸ ಇದೆ? 11ರಿಂದ 14ಕ್ಕೆ ಎಷ್ಟು ವ್ಯತ್ಯಾಸ ಇದೆ? 14ರಿಂದ ಮುಂದೆ ಬರ್ತಕ್ಕಂಥ ಸಂಖ್ಯೆ ಯಾವುದು? ಹಾಗಾದ್ರೆ 5ರಿಂದ ಇಲ್ಲಿ 8 ಇದೆ ಅಂದ್ರೆ ಇಲ್ಲಿ ಎಷ್ಟನ್ನ ಪ್ಲಸ್ ಮಾಡಬೇಕು? ನಾವು 3ಅನ್ನ ಪ್ಲಸ್ ಮಾಡಬೇಕು. 3ಅನ್ನ ಪ್ಲಸ್ ಮಾಡಿದೀವಿ ಅಂದ್ರೆ 8 ಆಗುತ್ತೆ. ಹಾಗಾದ್ರೆ 8ಕ್ಕೆ ಎಷ್ಟನ್ನ ಪ್ಲಸ್ ಮಾಡಿದ್ರೆ 11 ಬರುತ್ತಂದ್ರೆ
8ಕ್ಕೂ ಕೂಡ 3 ಪ್ಲಸ್ ಮಾಡಿದ್ವಿ ಅಂದ್ರೆ ಇಲ್ಲಿನೂ ಕೂಡ 11 ಬರುತ್ತೆ. ಹಾಗೆ ಇಲ್ಲಿ 11ಕ್ಕೆ ಎಷ್ಟನ್ನ ಪ್ಲಸ್ ಮಾಡಿದ್ರೆ 14 ಆಗುತ್ತೆ ಅಂದ್ರೆ ಇಲ್ಲಿ 11ಕ್ಕೂ ಕೂಡ 3 ಪ್ಲಸ್ ಮಾಡಿದ್ರೆ 14 ಆಗುತ್ತೆ. ಹಾಗಾದ್ರೆ 14ಕ್ಕೆ ನಾವು ಎಷ್ಟನ್ನ ಪ್ಲಸ್ ಮಾಡಿದ್ರೆ ಇಲ್ಲಿ ಮುಂದೆ ಸಂಖ್ಯೆ ಬರುತ್ತೆ. ಹಾಗಾದ್ರೆ ಇಲ್ಲಿ 3 ಪ್ಲಸ್ ಮಾಡಿದೀವಿ, 8 ಬಂದೈತಿ. ಹಾಗಾದ್ರೆ 8ಕ್ಕೆ 3 ಪ್ಲಸ್ ಮಾಡಿದೀವಿ, 11 ಬಂದೈತಿ. ಹಾಗೆ ಈ 11ಕ್ಕೆ 3 ಪ್ಲಸ್ ಮಾಡಿದ್ವಿ ಅಂದ್ರೆ ಇಲ್ಲಿ 14 ಬಂದೈತಿ. ಇಲ್ಲಿನೂ ಕೂಡ ನಾವು 3 ಪ್ಲಸ್ ಮಾಡಬೇಕು. 14ಕ್ಕೆ 3 ಪ್ಲಸ್ ಮಾಡಿದ್ರೆ ಇಲ್ಲಿ 17 ಆಗುತ್ತೆ. ಆಪ್ಷನ್ ಡಿ ಸರಿಯಾದ ಉತ್ತರ. ಇನ್ನು ಮುಂದಿನ ಪ್ರಶ್ನೆ, 3a d 6 10h m ಬಾರ್ 15 ಮುಂದೆ ಬರ್ತಕ್ಕಂಥ ಸಂಖ್ಯೆ ಯಾವುದು? ಇಲ್ಲಿ ನೋಡಿ ಹೆಂಗಿದೆ ಅಂದ್ರೆ ಇಲ್ಲಿ ಮೊದಲಿಗೆ ಅಂಕಿ ಇದೆ, ಇಲ್ಲಿ ಅಕ್ಷರವಿದೆ, ಇಲ್ಲಿ ಅಂಕಿ ಇದೆ, ಇಲ್ಲಿ ಅಕ್ಷರವಿದೆ, ಇಲ್ಲಿನೂ ಕೂಡ ಏನಿದೆ ಅಂಕಿ ಇದೆ, ಇಲ್ಲಿ ಅಕ್ಷರ ಇದೆ. ಮೊದಲಿಗೆ ಅಂಕಿ ಬಂದೈತಿ, ಹಾಗಾದ್ರೆ ಅದರ ನಂತರ ಇಲ್ಲಿ ಅಂಕಿ ಬರಬೇಕಾಗಿತ್ತು, ಆದ್ರೆ ಇಲ್ಲಿ ಅಂಕಿ ಬಂದಿಲ್ಲ, ಅಕ್ಷರ ಬಂದೈತಿ. ಹಾಗಾದ್ರೆ ನಾವು ಇಲ್ಲಿ ಏನ್ ಮಾಡ್ಬೇಕಂದ್ರೆ ಇಲ್ಲಿ 3 ಇದೆ ಅಂದ್ರೆ ಈ ಕಡೆ 3 ಇದೆ, ಈ ಕಡೆ ಎ ಅಂತಿದೆ. ಹಾಗಾದ್ರೆ ಈ ಕಡೆ ಡಿ ಅಂತಿದೆ, ಈ ಕಡೆ ಆರ್ ಅಂತಿದೆ. ಇಲ್ಲಿ ಮೊದಲಿಗೆ ಏನಾಗೈತಿ ಅಂಕಿ ಬಂದೈತಿ, ಇಲ್ಲಿ ಅಕ್ಷರ ಬಂದೈತಿ. ಹಂಗಾದ್ರೆ ಇಲ್ಲಿ ಫಸ್ಟಿಗೆ ಇದು ಅಂಕಿ ಅಕ್ಷರ, ಅಂಕಿ ಅಕ್ಷರ. ಹಾಗಾದ್ರೆ ಕೊನೆಗೆ ಏನ್ ಬರ್ಬೇಕು, ಇಲ್ಲಿ ಅಂಕಿ ಬರಬೇಕು, ಆಮೇಲೆ ಅಕ್ಷರ ಬರಬೇಕು. ಹಾಗಾದ್ರೆ ಇಲ್ಲಿ 3ರಿಂದ 6ಕ್ಕೆ ಎಷ್ಟು ವ್ಯತ್ಯಾಸ ಐತಿ, 6ರಿಂದ ಮತ್ತೆ ಹೊಳ್ಳಿ ಇಲ್ಲಿ 10ಕ್ಕೆ ಎಷ್ಟು ವ್ಯತ್ಯಾಸ ಐತಿ, ಈಗ 10ರಿಂದ 15ಕ್ಕೆ ಎಷ್ಟು ವ್ಯತ್ಯಾಸ ಐತಿ. ಈ 15ರಿಂದ ಇಲ್ಲಿ ಏನ್ ಬರ್ಬೇಕಂದ್ರೆ ಅಂಕಿ ಬರಬೇಕು. ಆಮೇಲೆ ಇಲ್ಲಿ ಎ ಇಂದ ಈ ಡಿ ಗೆ ಎಷ್ಟು ವ್ಯತ್ಯಾಸ ಐತಿ, ಈ ಡಿ ಇಂದ ಎಚ್ ಗೆ ಎಷ್ಟು ವ್ಯತ್ಯಾಸ ಐತಿ, ಎಚ್ ಇಂದ ಈ ಎಂ ಗೆ ಎಷ್ಟು ವ್ಯತ್ಯಾಸ ಐತಿ, ಎಂ ಇಂದ ಇಲ್ಲಿ ಏನ್ ಬರಬೇಕು ಅಕ್ಷರ ಬರಬೇಕು. ಹಾಗಾದ್ರೆ 3ರಿಂದ 6 ಅಂದ್ರೆ ಇಲ್ಲಿ ಎಷ್ಟು ಪ್ಲಸ್ ಆಗಿದೆ, +3 ಆಗಿದೆ. ಹಾಗೆ ಇಲ್ಲಿ 6ರಿಂದ 10 ಅಂದ್ರೆ ಇಲ್ಲಿ +4 ಆಗಿದೆ. 10ರಿಂದ 15 ಅಂದ್ರೆ ಇಲ್ಲಿ +5 ಆಗಿದೆ. ಹಾಗಾದ್ರೆ 15ರಿಂದ ನಾವು ಎಷ್ಟನ್ನ ಪ್ಲಸ್ ಮಾಡಬೇಕು, ಇಲ್ಲಿ +6 ಮಾಡಿದ್ರೆ ಇಲ್ಲಿ 21 ಆಗುತ್ತೆ. ಹಾಗಾದ್ರೆ ಆಪ್ಷನ್ಸ್ ಗಳಲ್ಲಿ 21 ಎಲ್ಲಾದ್ರೂ ಇದೆಯಾ? ಆಪ್ಷನ್ ಡಿ ಒಂದೇ ಇದೆ. ಆದ ಕಾರಣ ಇದನ್ನು ಕೂಡ ನಾವು ರೈಟ್ ಅಂತ ಹಾಕ್ಬೋದು, 21 ಬಾರ್ ಎಸ್ ಅಂತ ಹೇಳಿ. ಆದ್ರೆ ನಾವು ಏನು ಕೂಡ ಏನ್ ಮಾಡೋಣ ಕಂಡುಹಿಡಿಯೋಣ. ಎ ಇಂದ +3 ಆಗಿದೆ. ಹಾಗೆ ಈ ಡಿ ಇಂದ ಈ ಎಚ್ ಗೆ ಎಷ್ಟಿದೆ ಅಂದ್ರೆ ಡಿ ಇಂದ ಎಚ್ ಗೆ +4 ಇದೆ. ಹಾಗೆ ಈ ಎಚ್ ಇಂದ ಈ ಎಂ ಗೆ ಎಷ್ಟಿದೆ, ಇಲ್ಲಿ ಕೂಡ +5 ಇದೆ. ಹಾಗೆ ಈ ಎಂ ಇಂದ ಮುಂದೆ ಬರ್ತಕ್ಕಂಥ ಸಂಖ್ಯೆ ಯಾವುದು, ಇಲ್ಲಿ +6 ಮಾಡಿದೀವಿ ಅಂದ್ರೆ ಇಲ್ಲಿ ಯಾವ್ದು ಬರ್ತೈತಿ, ಎಸ್ ಬರ್ತೈತಿ. ಹಾಗಾದ್ರೆ ಆಪ್ಷನ್ ಬಿ 21 ಬಾರ್ ಎಸ್ ಅಂತೇಳಿ. ಇನ್ನು ಮುಂದಿನ ಪ್ರಶ್ನೆ, 3 ಬಾರ್ ಬಿ 4 ಬಾರ್ ಎಫ್ 5 ಬಾರ್ ಜೆ ಮುಂದೆ ಬರ್ತಕ್ಕಂಥ ಸಂಖ್ಯೆ ಯಾವುದು? ಹಾಗಾದ್ರೆ ಇದು ಕೂಡ ಆಗಲೇ ಮಾಡಿದೇವಲ್ಲ ಅದೇ ತರನಾಗಿ 3ರಿಂದ 4ಕ್ಕೆ, 4ರಿಂದ 5ಕ್ಕೆ, 5ರಿಂದ ಇಲ್ಲಿ ಮೊದಲಿಗೆ ಏನ್ ಬರಬೇಕು ಅಂಕಿ ಬರಬೇಕು, ಆಮೇಲೆ ಈ ಅಕ್ಷರ ಬರಬೇಕು. ಬಿ ಇಂದ ಎಫ್ ಗೆ ಎಷ್ಟೈತಿ, ಎಫ್ ಇಂದ ಜಿ ಗೆ ಎಷ್ಟೈತಿ, ಜೆ ಇಂದ ಮುಂದೆ ಬರ್ತಕ್ಕಂಥ ಸಂಖ್ಯೆ ಯಾವುದು? ಹಾಗಾದ್ರೆ 3ರಿಂದ 4 ಅಂದ್ರೆ ಇಲ್ಲಿ +1 ಆಗಿದೆ. 4ರಿಂದ 5ಕ್ಕೆ +1 ಆಗಿದೆ. 5ರಿಂದ +1 ಮಾಡಿದ್ವಿ ಅಂದ್ರೆ ಇಲ್ಲಿ 6 ಬರುತ್ತೆ. ಆಪ್ಷನ್ಸ್ ಗಳಲ್ಲಿ ನೋಡೋಣ. ಆಪ್ಷನ್ಸ್ 1ರಲ್ಲಿ ಕೂಡ 6 ಇದೆ, 2ರಲ್ಲಿ 6 ಇದೆ, 3ರಲ್ಲಿ 6 ಇದೆ. ಆಪ್ಷನ್ ಸಿ ಏನಾಗುತ್ತೆ ಕ್ಯಾನ್ಸಲ್ ಆಗುತ್ತೆ. ಹಾಗಾದ್ರೆ ಈ 3ರಲ್ಲಿ ಯಾವುದು ಸರಿಯಾದ ಉತ್ತರ ಅನ್ನೋದ್ರ ಬಗ್ಗೆ ನೋಡೋಣ. ಬಿ ಇಂದ ಎಫ್ ಗೆ ಎಷ್ಟಿದೆ ಅಂದ್ರೆ ಇಲ್ಲಿ +4 ಆಗಿದೆ. ಹಾಗೆ ಈ ಎಫ್ ಇಂದ ಜೆ ಗೆ ಎಷ್ಟಿದೆ ಅಂದ್ರೆ ಇಲ್ಲಿ +4 ಆಗಿದೆ. ಹಾಗಾದ್ರೆ ಈ ಜೆ ಇಂದ ಮುಂದೆ +4 ಮಾಡಿದೀವಿ ಅಂದ್ರೆ ಯಾವ ಸಂಖ್ಯೆ ಬರ್ತೈತಿ, ಎನ್ ಬರ್ತೈತಿ. ಹಾಗಾದ್ರೆ 6n ಎಲ್ಲಿದೆ ಆಪ್ಷನ್ಸ್ ಅಲ್ಲಿ, 6n ಇಲ್ಲಿದೆ, 6n. ಆಪ್ಷನ್ ಬಿ ಸರಿಯಾದ ಉತ್ತರ. ಆಪ್ಷನ್ ಎ ಮತ್ತು ಆಪ್ಷನ್ ಡಿ ಇದು ಕೂಡ ಹೋಯ್ತು. ಇಲ್ಲಿ ಆರ್ ಇದೆ, ಇಲ್ಲಿ ಎಂ ಇದೆ. ಹಾಗಾದ್ರೆ ಇಲ್ಲಿ ಎನ್ ಬಂದೈತಿ, ಇದು ಸರಿಯಾದ ಉತ್ತರ. ಮಿಶ್ರ ಸರಣಿಯಲ್ಲಿ ಇದೇ ತರನಾಗಿ ಕ್ವಶನ್ಗಳು ಬರ್ತವೆ. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟವಾದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.